Hello everyone, welcome to Triple T Academy DCT class. In the last class, we discussed about the different meters used to measure different electrical quantities like current na measure ಮಾಡೋಕ್ಕೆ ಯಾವ ಡಿವೈಸ್ ಯೂಸ್ ಮಾಡ್ತೀವಿ, ಲೈಕ್ ವೋಲ್ಟೇಜ್ ಮೆಷರ್ ಮಾಡೋಕ್ಕೆ ಯಾವ ಡಿವೈಸ್ ಯೂಸ್ ಮಾಡ್ತೀವಿ, ಸೊ ಆ ಥರ ರೆಸಿಸ್ಟೆನ್ಸ್ನ ಮೆಷರ್ ಮಾಡೋಕ್ಕೆ ಯಾವ ಥರ ಡಿವೈಸ್ ಯೂಸ್ ಮಾಡಿದ್ವಿ, ಆ ಡಿಫ್ರೆಂಟ್ ಪ್ಯಾರಾಮೀಟರ್ಸ್ನ ಮೆಷರ್ ಮಾಡೋಕ್ಕೆ ಯಾವ ಥರ ಡಿವೈಸ್ ಯೂಸ್ ಮಾಡಿದ್ವಿ ನೋಡಿದ್ವಿ. ಇದು ನೆಕ್ಸ್ಟ್ ಕ್ಲಾಸ್, ಲೈಕ್ ಟುಡೇ ಕ್ಲಾಸ್ನಲ್ಲಿ ಏನಾಗುತ್ತೆ ಅಂದರೆ ಲೈಕ್ supply systems like AC and DC. Okay, the electricity ಏನಾಗುತ್ತೆ ಅಂದರೆ flows in two ways. One is alternating current, another one is direct current ಅಂತೀವಿ. That is AC ಮೆನ್ಷನ್ ಮಾಡ್ತೀವಿ. AC ಅಂದರೆ alternating current. ಅಂದರೆ ಮೇನ್ಲಿ AC ಮತ್ತು DCಗೆ ಡಿಫ್ರೆಂಟ್ ಏನಂದರೆ AC ಕರೆಂಟ್ ಏನಾಗುತ್ತೆ ಅಂದರೆ ಟೂ ಡೈರೆಕ್ಷನಲ್ಲಿ either ಫಾರ್ವರ್ಡ್ ಆರ್ ರಿವರ್ಸ್ ಆ ಥರ ಡೈರೆಕ್ಷನಲ್ಲಿ ಏನಾಗುತ್ತೆ ಅಂದರೆ ಫ್ಲೋ ಆಗುತ್ತೆ. either ಫಾರ್ವರ್ಡ್ ಆರ್ ರಿವರ್ಸ್ ಡೈರೆಕ್ಷನ್ಸ್ ಏನಾಗುತ್ತೆ ಅಂದರೆ ಚೇಂಜಸ್ ಮಾಡ್ಕೊಳುತ್ತೆ. ಬಟ್ ಡೈರೆಕ್ಟ್ ಕರೆಂಟ್ ಏನಾಗುತ್ತೆ ಅಂದರೆ ಇಟ್ ವಿಲ್ ಫ್ಲೋ ಓನ್ಲಿ ಒನ್ ಡೈರೆಕ್ಷನ್, ಕಾನ್ಸ್ಟೆಂಟ್ ಡೈರೆಕ್ಷನಲ್ಲಿ ಮಾತ್ರ ಫ್ಲೋ ಆಗುತ್ತೆ. ದ ಮೇನ್ ಡಿಫ್ರೆನ್ಸ್ ಬಿಟ್ವೀನ್ AC ಆ್ಯಂಡ್ DC ಈಸ್ ಅಲ್ಟರ್ನೇಟಿಂಗ್ ಕರೆಂಟ್ ಅಂತೀವಿ, ವಿಚ್ ಚೇಂಜಸ್ ದ ಡೈರೆಕ್ಷನ್ಸ್ ಪೀರಿಯಡಿಕಲಿ ಅಂದರೆ ಟೈಮ್ ಟು ಟೈಮ್ ಏನಾಗುತ್ತೆ ಅಂದರೆ ಡೈರೆಕ್ಷನ್ ಚೇಂಜ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಒಂದು 5 ಸೆಕೆಂಡ್ ಫಾರ್ವರ್ಡ್ನಲ್ಲಿ ಹೋದರೆ ನೆಕ್ಸ್ಟ್ ಫಾರ್ವರ್ಡ್ ರಿವರ್ಸ್ ಆ ಥರ ಡೈರೆಕ್ಷನ್ಸ್ ಅಲ್ಟರ್ ಆಗುತ್ತೆ. ಅದನ್ನು ಅಲ್ಟರ್ನೇಟಿಂಗ್ ಕರೆಂಟ್ ಅಂತೀವಿ. ಡೈರೆಕ್ಟ್ ಕರೆಂಟ್ ಅಂದರೆ ಒಂದೇ ಡೈರೆಕ್ಷನಲ್ಲಿ ಫ್ಲೋ ಆಗುತ್ತೆ. ಓಕೆ, ಸೊ ಒನ್ ಬೈ ಒನ್ ನೋಡೋಣ. ಸೊ ಇನ್ ಅಲ್ಟರ್ನೇಟಿಂಗ್ ಕರೆಂಟ್, ದ ಎಲೆಕ್ಟ್ರಿಕ್ ಚಾರ್ಜ್ ಇನ್ ಅಲ್ಟರ್ನೇಟಿಂಗ್ ಕರೆಂಟ್ ದಟ್ ಈಸ್ AC ಚೇಂಜಸ್ ದ ಡೈರೆಕ್ಷನ್ಸ್ ಪೀರಿಯಡಿಕಲಿ. ಅದರದ್ದು ಡೈರೆಕ್ಷನ್ಸ್ ಏನಾಗುತ್ತೆ ಅಂದರೆ ಪೀರಿಯಡಿಕಲಿ ಚೇಂಜಸ್ ಆಗುತ್ತೆ. ಪೀರಿಯಡಿಕಲಿ ಮೀನ್ಸ್ ಟೈಮ್ ಟು ಟೈಮ್ ಏನಾಗುತ್ತೆ ಅಂದರೆ ಇದರದ್ದು ಡೈರೆಕ್ಷನ್ ಚೇಂಜಸ್ ಆಗುತ್ತೆ, ಲೈಕ್ ಫಾರ್ವರ್ಡ್ ರಿವರ್ಸ್ ಆ ಥರ ಡೈರೆಕ್ಷನ್ ಚೇಂಜಸ್ ಆಗುತ್ತೆ. ನೆಕ್ಸ್ಟ್, ಸೊ AC ಕರೆಂಟ್ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಲೈಕ್ ಬಿಸ್ನೆಸ್ ಪರ್ಪಸ್ ಆ್ಯಂಡ್ ರೆಸಿಡೆನ್ಷಿಯಲ್ ಅಪ್ಲಿಕೇಶನ್ಸ್. ನಾವು ಮನೆಯಲ್ಲೆಲ್ಲ ಯೂಸ್ ಮಾಡೋದು ಏನಾಗುತ್ತೆ ಅಂದರೆ AC ಕರೆಂಟೇ ಯೂಸ್ ಮಾಡ್ತೀವಿ. ಆ್ಯಂಡ್ ಇಟ್ ಈಸ್ ದ ಫಾರ್ಮ್ ಆಫ್ ಎಲೆಕ್ಟ್ರಿಕಲ್ ಎನರ್ಜಿ. ಇದೇನಾಗುತ್ತೆ ಅಂದರೆ ಒನ್ ಟೈಪ್ ಆಫ್ ಎನರ್ಜಿ, ಎಲೆಕ್ಟ್ರಿಕಲ್ ಎನರ್ಜಿ ದಟ್ ಕನ್ಸ್ಯೂಮರ್ಸ್ ಟಿಪಿಕಲಿ ಯೂಸ್ ವೆನ್ ದೇ ಫ್ಲೆಕ್ ಕಿಚನ್ ಅಪ್ಲಿಯನ್ಸಸ್. ಸೊ ಎಲ್ಲೆಲ್ಲಿ ಅಪ್ಲಿಕೇಶನ್ಸ್ ನಾವು ಯೂಸ್ ಮಾಡ್ತೀವಿ ಅಂದರೆ ಲೈಕ್ ಕಿಚನ್ ಅಪ್ಲಿಯನ್ಸಸ್, ಟೆಲಿವಿಷನ್ಸ್, ಫ್ಯಾನ್ ಆ್ಯಂಡ್ ಎಲೆಕ್ಟ್ರಿಕ್ ಲ್ಯಾಂಪ್ಸ್ ಇಂಟು ಎ ವಾಲ್ ಸಾಕೆಟ್. ಓಕೆ, ಸೊ ಇದು ನೆಕ್ಸ್ಟ್ ಪಾಯಿಂಟ್ ಏನಾಗುತ್ತೆ ಅಂದರೆ ಅಪ್ಲಿಕೇಶನ್ ಆಫ್ AC ಕರೆಂಟ್. ನಾವು AC ಕರೆಂಟ್ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಬಿಸ್ನೆಸ್ ಪರ್ಪಸ್ ಒಂದು, ಇನ್ನೊಂದು ರೆಸಿಡೆನ್ಷಿಯಲಿ ಲೈಕ್ ಕಿಚನಲ್ಲಿ ಯೂಸ್ ಮಾಡೋದು, ನೆಕ್ಸ್ಟ್ ಟಿವಿಗೆ ಬರೋದು, ನೆಕ್ಸ್ಟ್ ಫ್ಯಾನ್ಗೆ ಸಪ್ಲೈ ಕೊಡೋದು ಎಲ್ಲ ಏನಾಗುತ್ತೆ ಅಂದರೆ AC ಕರೆಂಟ್ ಕೊಡ್ತೀವಿ. ಓಕೆ, ನೆಕ್ಸ್ಟ್ DC ಕರೆಂಟ್. ಸೊ DC ಕರೆಂಟ್ ಅಂದರೆ ಡೈರೆಕ್ಟ್ ಕರೆಂಟ್ ಅಂತೀವಿ. ದ DC ಕರೆಂಟ್ ಅಕರ್ಸ್ ವೆನ್ ದ ಕರೆಂಟ್ ಫ್ಲೋಸ್ ಆನ್ ಓನ್ಲಿ ಒನ್ ಕಾನ್ಸ್ಟೆಂಟ್ ಡೈರೆಕ್ಷನ್ಸ್. ಇದೇನಾಗುತ್ತೆ ಅಂದರೆ ಕರೆಂಟ್ ಫ್ಲೋ ಓನ್ಲಿ ಒಂದೇ ಡೈರೆಕ್ಷನಲ್ಲಿ ಫ್ಲೋ ಆಗುತ್ತೆ, ಕಾನ್ಸ್ಟೆಂಟ್ ಡೈರೆಕ್ಷನಲ್ಲಿ ಫ್ಲೋ ಆಗುತ್ತೆ. ಸೊ ಅದು DC ಕರೆಂಟ್ ಅಂತೀವಿ. ಇಟ್ ಯೂಶ್ವಲಿ ಕಮ್ಸ್ ಫ್ರಮ್, ಸೊ ದ ಸೋರ್ಸಸ್ ಆಫ್ DC ಕರೆಂಟ್ ಕೇಳಿದ್ರೆ ಲೈಕ್ ಬ್ಯಾಟ್ರೀಸ್. ಸೊ ಬ್ಯಾಟ್ರೀಸ್ನಲ್ಲಿರೋದನ್ನೇ DC ಕರೆಂಟ್ ಅಂತೀವಿ. ಆರ್ ಸೋಲಾರ್ ಸೆಲ್ಸ್. ನೆಕ್ಸ್ಟ್ AC ಆರ್ DC ಕನ್ವರ್ಟರ್ಸ್, AC ಟು DC ಕನ್ವರ್ಟರ್, ಲೈಕ್ ರೆಕ್ಟಿಫೈರ್ ಯೂಸ್ ಮಾಡ್ತೀವಿ. ರೆಕ್ಟಿಫೈರ್ ಯೂಸ್ ಮಾಡಿ ಏನಾಗುತ್ತೆ ಅಂದರೆ AC ಕರೆಂಟ್ನ DC ಆಗಿ ಕನ್ವರ್ಟ್ ಮಾಡ್ತೀವಿ. ದ ಸೋರ್ಸಸ್ ಆಫ್ DC ಕರೆಂಟ್ ಕೇಳಿದ್ರೆ ಲೈಕ್ ಬ್ಯಾಟ್ರೀಸ್ ನಾವು ಯೂಸ್ ಮಾಡ್ತೀವಲ್ಲ, ಎವರ್ಡೇ ಬ್ಯಾಟ್ರಿ ಆ ಥರ ಡ್ಯೂರಾಸೆಲ್, ಅದೆಲ್ಲ ಏನಾಗುತ್ತೆ ಅಂದರೆ DC ಸಪ್ಲೈ ಇರೋದು. ನೆಕ್ಸ್ಟು ಸೋಲಾರ್ ಸೆಲ್, ಡೈರೆಕ್ಟ್ ಕರೆಂಟ್. ಇನ್ನೊಂದು ಏನಾಗುತ್ತೆ ಅಂದರೆ AC ಟು DC ಕನ್ವರ್ಟರ್, ಇದೆಲ್ಲ ಏನಾಗುತ್ತೆ ಸೋರ್ಸಸ್ ಆಫ್ DC ಕರೆಂಟ್ ಅಂತೀವಿ. ನೆಕ್ಸ್ಟ್, ದ DC ಈಸ್ ಪ್ರಿಫರ್ಡ್ ಟೈಪ್ ಆಫ್ ಪವರ್ ಫಾರ್ ಎಲೆಕ್ಟ್ರಾನಿಕ್ ಡಿವೈಸಸ್. ಇನ್ನು DC ಕರೆಂಟ್ ನಾವು ಎಲ್ಲಿ ಯೂಸ್ ಮಾಡ್ತೀವಿ, ಎಲ್ಲಿ ಅಪ್ಲೈ ಮಾಡ್ತೀವಿ ಅಂದರೆ ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಾನಿಕ್ ಡಿವೈಸಸ್ನಲ್ಲಿ ನೀವು ಲ್ಯಾಬ್ನಲ್ಲಿ ಎಕ್ಸ್ಪೆರಿಮೆಂಟ್ನ ಮಾಡ್ತೀರಲ್ಲ, ಅಲ್ಲಿ ಬರೋ ಸಪ್ಲೈ ಏನಾಗುತ್ತೆ ಅಂದರೆ DC ಸಪ್ಲೈನೇ. ಬಟ್ ಬರೋ ಸಪ್ಲೈ ಏನಾಗುತ್ತೆ ಅಂದರೆ AC ಕರೆಂಟ್. ಆ AC ಕರೆಂಟ್ ಏನಾಗುತ್ತೆ ಅಂದರೆ DC ಕರೆಂಟ್ ಆಗಿ ಕನ್ವರ್ಟ್ ಮಾಡ್ತೀವಿ. ಸೊ AC ಟು DC ಕನ್ವರ್ಟ್ ಮಾಡೋದು ಏನಾಗುತ್ತೆ ಅಂದರೆ ರೆಕ್ಟಿಫೈರ್ ಅಂತೀವಿ. DC ಟು AC ಅಂದರೆ ಇನ್ವರ್ಟರ್ ಆಗುತ್ತೆ. ಓಕೆ, ಇದು ಇಂಪಾರ್ಟೆಂಟ್. ನೆಕ್ಸ್ಟ್, ದ ಡೈರೆಕ್ಟ್ ಕರೆಂಟ್ ಮತ್ತು ಅಲ್ಟರ್ನೇಟಿಂಗ್ ಕರೆಂಟ್, ಅದರದ್ದು ವೇವ್ ಫಾರ್ಮ್ ನೋಡಿದ್ರೆ ಲಿಸನ್. ಸೊ ಇದು 0, ಇದೇನಾಗುತ್ತೆ ಅಂದರೆ X ಆಕ್ಸಿಸ್ ಅಂತೀವಿ, ಇದು X ಆಕ್ಸಿಸ್. ಸೊ ಇಲ್ಲಿರೋದು ಏನಾಗುತ್ತೆ ಅಂದರೆ X ಆಕ್ಸಿಸ್ನಲ್ಲಿ ಟೈಮ್ನ ಮೆಷರ್ ಮಾಡ್ತೀವಿ. Y ಆಕ್ಸಿಸ್ನಲ್ಲಿ ಏನಾಗುತ್ತೆ ಅಂದರೆ ಐದರ್ ವೋಲ್ಟೇಜ್ ಆರ್ ಕರೆಂಟ್. ನಾನು ವೋಲ್ಟೇಜ್ ಸೋರ್ಸ್ ಕೊಟ್ಟರೆ ವೋಲ್ಟೇಜ್ನ ಮೆಷರ್ ಮಾಡ್ತೀವಿ, ಕರೆಂಟ್ ಸೋರ್ಸ್ ಕೊಟ್ಟರೆ ಕರೆಂಟ್ನ ಮೆಷರ್ ಮಾಡ್ತೀವಿ. X ಆಕ್ಸಿಸ್ನಲ್ಲಿ ಟೈಮ್, Y ಆಕ್ಸಿಸ್ನಲ್ಲಿ ಏನಾಗುತ್ತೆ ಅಂದರೆ ಐದರ್ ವೋಲ್ಟೇಜ್ ಆರ್ ಕರೆಂಟ್ನ ಮೆಷರ್ ಮಾಡ್ತೀವಿ. ಓಕೆ, ಸೊ ಅಲ್ಟರ್ನೇಟಿಂಗ್ ಕರೆಂಟಲ್ಲಿ ನೋಡಿ ಈ ಲೈನ್ ಇದಲ್ವಾ, ಇದಕ್ಕೆ ಮೇಲೆ ಇರೋದು ಏನಂತೀವಿ ಪಾಸಿಟಿವ್ ಸೈಕಲ್ ಅಂತೀವಿ. ಓಕೆ, ಇದು ಪಾಸಿಟಿವ್ ಸೈಕಲ್. ಈ ಲೈನ್ಗೆ ಕೆಳಗಡೆ ಇರೋದು ಏನಾಗುತ್ತೆ ಅಂದರೆ ನೆಗೆಟಿವ್ ಸೈಕಲ್, ನೆಗೆಟಿವ್ ವ್ಯಾಲ್ಯೂಸ್ನಲ್ಲಿ ಇರುತ್ತೆ. ಫಾರ್ ಎಕ್ಸಾಂಪಲ್ 0, ಇದು 2, ಇದು 4 ಇರುತ್ತೆ, ಇದು -2, -4, -6. ಸೊ ಈ ಲೈನ್ಗೆ ಕೆಳಗಡೆ ಇರೋದು ಏನಾಗುತ್ತೆ ಅಂದರೆ ನೆಗೆಟಿವ್ ವ್ಯಾಲ್ಯೂಸ್, ಇದಕ್ಕೆ ಮೇಲೆ ಇರೋದು ಏನಾಗುತ್ತೆ ಅಂದರೆ ಪಾಸಿಟಿವ್ ಸೈಕಲ್ ಅಂತೀವಿ. ಸೊ ಇದು ಪಾಸಿಟಿವ್ ಸೈಕಲ್ ಅಂತೀವಿ, ಇದು ಪಾಸಿಟಿವ್ ಸೈಕಲ್, ಇದು ನೆಗೆಟಿವ್ ಸೈಕಲ್, ಇದು ಪಾಸಿಟಿವ್, ಇದು ನೆಗೆಟಿವ್. ಓಕೆ, ಸೊ ಅಲ್ಟರ್ನೇಟಿಂಗ್ ಕರೆಂಟ್ ಏನಂದರೆ ದ ಡೈರೆಕ್ಷನ್ಸ್ ಏನಾಗುತ್ತೆ ಅಂದರೆ ಚೇಂಜಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇದು 0, ಇದು 5 ಸೆಕೆಂಡ್ಸ್, 10, 15, 20, 25 ಆ ಥರ. ಸೊ ಇವಾಗ ಏನಾಗುತ್ತೆ ಅಂದರೆ 0 ಸೆಕೆಂಡಲ್ಲಿ ಒಂದು ವ್ಯಾಲ್ಯೂ ಇರುತ್ತೆ, ನೆಕ್ಸ್ಟ್ 5 ಸೆಕೆಂಡ್ಸ್ನಲ್ಲಿ ಮೆಷರ್ ಮಾಡುವಾಗ ಒಂದು ವ್ಯಾಲ್ಯೂ, 7 ಸೆಕೆಂಡ್ನಲ್ಲಿ ಮೆಷರ್ ಮಾಡುವಾಗ ಇಲ್ಲ 15 ಸೆಕೆಂಡ್ಸ್ ಇಲ್ಲ 20 ಸೆಕೆಂಡ್ಸ್ ಇಲ್ಲ 22 ಸೆಕೆಂಡ್ಸ್ ಈ ಥರ
ವ್ಯಾಲ್ಯೂ ಏನಾಗುತ್ತೆ ಅಂದರೆ ವೇರಿ ಆಗುತ್ತೆ. ದಟ್ ಮೀನ್ಸ್ ಅಲ್ಟರ್ನೇಟಿಂಗ್ ಕರೆಂಟ್ ಏನಾಗುತ್ತೆ ಅಂದರೆ ಡಿಪೆಂಡ್ಸ್ ಆನ್ ದ ಟೈಮ್ ಅಂತೀವಿ. ಟೈಮ್ನ ಡಿಪೆಂಡ್ ಆಗಿರುತ್ತೆ. 5 ಸೆಕೆಂಡ್ಸ್ನಲ್ಲಿ ಒಂದು ವ್ಯಾಲ್ಯೂ ಇರುತ್ತೆ, 8 ಸೆಕೆಂಡ್ಸ್ನಲ್ಲಿ ನೋಡಿದ್ರೆ ಬೇರೆ ವ್ಯಾಲ್ಯೂ ಇರುತ್ತೆ. ಇದು ಎ ಸಿ ಕರೆಂಟ್ ಆಗುತ್ತೆ. ಸೊ ಎ ಸಿ ಕರೆಂಟ್ ಏನು ಮಾಡುತ್ತೆ ಅಂದರೆ ಲೈಕ್ ಡೈರೆಕ್ಷನ್ ಚೇಂಜಸ್ ಆಗುತ್ತೆ. ಪೀರಿಯಡಿಕಲಿ ಏನಾಗುತ್ತೆ ಅಂದರೆ ಲೈಕ್ ಫಾರ್ವರ್ಡ್ ಡೈರೆಕ್ಷನ್ಸ್, ರಿವರ್ಸ್ ಈ ಥರ ಡೈರೆಕ್ಷನ್ಸ್ ಚೇಂಜಸ್ ಆಗುತ್ತೆ. ಇದು ಅಲ್ಟರ್ನೇಟಿಂಗ್ ಕರೆಂಟ್. ಸೊ ಅಲ್ಟರ್ನೇಟಿಂಗ್ ಕರೆಂಟ್ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ರೆಸಿಡೆನ್ಷಿಯಲ್ ಪರ್ಪಸ್, ಬಿಸ್ನೆಸ್ ಪರ್ಪಸ್, ಅದೆಲ್ಲ ನಮ್ಮ ಮನೆಯಲ್ಲೆಲ್ಲ ಯೂಸ್ ಮಾಡೋದೇ ಎ ಸಿ ಕರೆಂಟ್ ಅಂತೀವಿ. ನೆಕ್ಸ್ಟ್ ಡೈರೆಕ್ಟ್ ಕರೆಂಟ್. ಸೊ ಡೈರೆಕ್ಟ್ ಕರೆಂಟ್ ಅಂದರೆ ವಿಚ್ ಫ್ಲೋಸ್ ಓನ್ಲಿ ಒನ್ ಕಾನ್ಸ್ಟೆಂಟ್ ಡೈರೆಕ್ಷನ್ಸ್, ಒಂದೇ ಡೈರೆಕ್ಷನಲ್ಲಿ ಮಾತ್ರ ಫ್ಲೋ ಆಗುತ್ತೆ, ಅದು ಡೈರೆಕ್ಟ್ ಕರೆಂಟ್ ಅಂತೀವಿ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಸಪ್ಲೈ ಯೂಸ್ ಮಾಡಿರೋದು ವೋಲ್ಟೇಜ್ ಸೋರ್ಸ್, ಇದು 0, ಇದು ಎಕ್ಸ್ ಆಕ್ಸಿಸ್ನಲ್ಲಿ ಟೈಮ್. ನೆಕ್ಸ್ಟ್ ಈ ಆಕ್ಸಿಸ್ಗೆ ಮೇಲೆ ಇರೋದು ಏನಾಗುತ್ತೆ ಅಂದರೆ ಪಾಸಿಟಿವ್ ವ್ಯಾಲ್ಯೂ, ಕೆಳಗಡೆ ಇರೋದು ಏನಾಗುತ್ತೆ ಅಂದರೆ ನೆಗೆಟಿವ್ ವ್ಯಾಲ್ಯೂ. ಫಾರ್ ಎಕ್ಸಾಂಪಲ್ ಇದು 5 ವೋಲ್ಟೇಜ್ ಇಟ್ಕೊಳ್ಳಿ, ಇಲ್ಲಿ ಏನಾಗುತ್ತೆ ಅಂದರೆ -5 ವೋಲ್ಟೇಜ್ ಇರುತ್ತೆ. ಓಕೆ, ಸೊ ಡಿ ಸಿ ಕರೆಂಟ್ ಏನಾಗುತ್ತೆ ಅಂದರೆ ಓನ್ಲಿ ಒನ್ ಡೈರೆಕ್ಷನ್ಸ್, either ಪಾಸಿಟಿವ್ ಇಲ್ಲಾಂದರೆ ನೆಗೆಟಿವ್ನಲ್ಲಿ ಇರುತ್ತೆ. ಕಾನ್ಸ್ಟೆಂಟ್ ಡೈರೆಕ್ಷನಲ್ಲಿ, ಒಂದೇ ಡೈರೆಕ್ಷನಲ್ಲಿ ಮಾತ್ರ ಏನಾಗುತ್ತೆ ಅಂದರೆ ಫ್ಲೋ ಆಗುತ್ತೆ, ಅದು ಡಿ ಸಿ ಕರೆಂಟ್. ಸೊ ಡಿ ಸಿ ಕರೆಂಟ್ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಮೋಸ್ಟ್ ಆಫ್ ದ ಎಲೆಕ್ಟ್ರಾನಿಕ್ ಡಿವೈಸಸ್ನಲ್ಲಿ ಯೂಸ್ ಮಾಡೋದೆಲ್ಲ ಏನಾಗುತ್ತೆ ಡಿ ಸಿ ಕರೆಂಟ್ ಆಗುತ್ತೆ. ಓಕೆ, ದ ಡಿ ಸಿ ಕರೆಂಟ್ ಏನಾಗುತ್ತೆ ಅಂದರೆ ಡಸ್ ನಾಟ್ ಡಿಪೆಂಡ್ಸ್ ಆನ್ ದ ಟೈಮ್. ವೈ ಮೀನ್ಸ್ ಫಾರ್ ಎಕ್ಸಾಂಪಲ್ 0, ಇದು 5 ಸೆಕೆಂಡ್ಸ್, 10 ಸೆಕೆಂಡ್ಸ್, 15 ಸೆಕೆಂಡ್. ಓಕೆ, ಈಗ 0 ಸೆಕೆಂಡ್, ನೆಕ್ಸ್ಟ್ 5 ಸೆಕೆಂಡ್. 5 ಸೆಕೆಂಡ್ಸ್ನಲ್ಲಿ ಏನಾಗುತ್ತೆ ಅಂದರೆ ವ್ಯಾಲ್ಯೂನ ಮೆಷರ್ ಮಾಡಿದ್ರೆ 5 ವೋಲ್ಟೇಜ್ ಇರುತ್ತೆ. ನೆಕ್ಸ್ಟ್ 10 ಸೆಕೆಂಡ್ಸ್ನಲ್ಲಿ ಮೆಷರ್ ಮಾಡಿದ್ರೆ ಸೇಮ್ 5 ವೋಲ್ಟೇಜ್, ಇಲ್ಲ 50 ಸೆಕೆಂಡ್ಸ್ ಇಲ್ಲ 100 ಸೆಕೆಂಡ್ಸ್ನಲ್ಲಿ ಮೆಷರ್ ಮಾಡಿದ್ರೆ ಸೇಮ್ ವೋಲ್ಟೇಜ್ ಇರುತ್ತೆ, ಸೇಮ್ ವ್ಯಾಲ್ಯೂ ಇರುತ್ತೆ. ವೈ ಮೀನ್ಸ್ ದ ಡಿ ಸಿ ಕರೆಂಟ್ ಡಸ್ ನಾಟ್ ಡಿಪೆಂಡ್ಸ್ ಆನ್ ದ ಟೈಮ್. ಟೈಮ್ನ ಡಿಪೆಂಡ್ ಆಗಿರಲ್ಲ, ಓನ್ಲಿ ಎ ಸಿ ಕರೆಂಟ್ ಮಾತ್ರ ಏನಾಗುತ್ತೆ ಅಂದರೆ ಡಿಪೆಂಡ್ಸ್ ಆನ್ ದ ಟೈಮ್. ಓಕೆ, ಸೊ ನೆಕ್ಸ್ಟ್ ನೋಡಿ, ಈ ಇಮೇಜ್ ನೋಡಿದ್ರೆ ದ ಡೈರೆಕ್ಷನ್ ಆಫ್ ಕರೆಂಟ್ ಫ್ಲೋ ನಿಮ್ಗೆ ಗೊತ್ತಾಗುತ್ತೆ. ಸೊ ಇದು ಡಿ ಸಿ ಕರೆಂಟ್, ಇದು ಡಿ ಸಿ ಕರೆಂಟ್ದು ಸೋರ್ಸಸ್ ಏನಂತೀವಿ, ಒಂದು ಬ್ಯಾಟ್ರಿ ಇಲ್ಲ ಸೋಲಾರ್ ಸೆಲ್ಸ್, ಏನೋ ಒಂದು ಬ್ಯಾಟ್ರಿ ಇರುತ್ತೆ, ಇಲ್ಲ ಸೆಲ್ಸ್ ಇರುತ್ತೆ. ಸೊ ಅದಕ್ಕೆ ಏನಾಗುತ್ತೆ ಅಂದರೆ ಒಂದು ಪಾಸಿಟಿವ್ ಇರುತ್ತೆ, ಇನ್ನೊಂದು ನೆಗೆಟಿವ್ ಇರುತ್ತೆ. ಸೊ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ದ ಕರೆಂಟ್ ಡೈರೆಕ್ಷನ್ಸ್ ನೋಡಿದ್ರೆ ಪಾಸಿಟಿವ್ ಟು ನೆಗೆಟಿವ್ ಹೋಗುತ್ತೆ, ಎಲೆಕ್ಟ್ರಾನ್ಸ್ ಡೈರೆಕ್ಷನ್ ನೋಡಿದ್ರೆ ನೆಗೆಟಿವ್ ಟು ಪಾಸಿಟಿವ್ ಹೋಗುತ್ತೆ. ಸೊ ಡಿ ಸಿ ಕರೆಂಟ್ ಏನಾಗುತ್ತೆ ಅಂದರೆ ಡೈರೆಕ್ಷನ್ ನೋಡಿ, ಸೊ ದ ಕರೆಂಟ್ ಫ್ಲೋಸ್ ಓನ್ಲಿ ಒನ್ ಡೈರೆಕ್ಷನ್ಸ್, ಒಂದೇ ಡೈರೆಕ್ಷನಲ್ಲಿ ಕಾನ್ಸ್ಟೆಂಟ್ ಡೈರೆಕ್ಷನಲ್ಲಿ ಏನಾಗುತ್ತೆ ಅಂದರೆ ಫ್ಲೋ ಆಗುತ್ತೆ. ಇದು ಡಿ ಸಿ ಕರೆಂಟ್, ಡೈರೆಕ್ಷನ್ ಆಫ್ ಡಿ ಸಿ ಕರೆಂಟ್. ನೆಕ್ಸ್ಟ್ ಕಂಪೇರ್ ದಿಸ್ ಇಮೇಜ್, ಈ ಇಮೇಜ್ ನೋಡಿ. ಸೊ ಈ ಥರ ಸೈನ್ ವೇವ್ ಒಂದು ಎನ್ಸರ್ಕಲ್ ಮಾಡಿ ಒಂದು ಸೈನ್ ವೇವ್ ಸಿಂಬಲ್ ಕೊಟ್ಟರೆ ಅದು ಎ ಸಿ ಸೋರ್ಸ್ ಅಂತೀವಿ. ಓಕೆ, ಸೊ ಎ ಸಿ ಸೋರ್ಸ್ದು ಮೇನ್ ಸೋರ್ಸಸ್ ನೋಡಿದ್ರೆ ಜನ್ರೇಟರ್ಸ್, ಲೈಕ್ ಪವರ್ ಪ್ಲಾಂಟಲ್ಲೆಲ್ಲ ಜನ್ರೇಟ್ ಮಾಡ್ತೀವಲ್ಲ ಅದು ಮೇನ್ ಸೋರ್ಸ್. ಓಕೆ, ಸೊ ಈಗ ಎ ಸಿ ಸೋರ್ಸಸ್ ನೋಡಿ, ಇದು ಎ ಸಿ ಕರೆಂಟ್. ಅದು ಡೈರೆಕ್ಷನ್ಸ್ ಅಬ್ಸರ್ವ್ ಮಾಡಿ, ಇಮೇಜ್ ಅಬ್ಸರ್ವ್ ಮಾಡಿ, ಈ ಡೈರೆಕ್ಷನ್ನ ಅಬ್ಸರ್ವ್ ಮಾಡಿದ್ರೆ ಫಸ್ಟ್ ಏನಾಗುತ್ತೆ ಅಂದರೆ ಪಾಸಿಟಿವ್ ಟು ನೆಗೆಟಿವ್ ಹೋಗುತ್ತೆ. ಸೊ ನೆಕ್ಸ್ಟ್ ಏನಾಗುತ್ತೆ ಅಂದರೆ ನೆಗೆಟಿವ್ ಟು ಪಾಸಿಟಿವ್, ಈ ಥರ ಡೈರೆಕ್ಷನ್ಸ್ ಏನಾಗುತ್ತೆ ಕಾನ್ಸ್ಟೆಂಟ್ ಡೈರೆಕ್ಷನಲ್ಲಿ ಫ್ಲೋ ಆಗಲ್ಲ, ಪೀರಿಯಡಿಕ್ಲಿ ಏನಾಗುತ್ತೆ ಅಂದರೆ ಡೈರೆಕ್ಷನ್ ಚೇಂಜಸ್ ಆಗುತ್ತೆ. ಸೊ ಇದು ಎ ಸಿ ಕರೆಂಟ್ ಅಂತೀವಿ. ಸೊ ಡಿ ಸಿ ಕರೆಂಟ್ ಅಂದರೆ ಇಟ್ ಫ್ಲೋಸ್ ಕಾನ್ಸ್ಟೆಂಟ್ ಡೈರೆಕ್ಷನ್ ಓನ್ಲಿ, ಒಂದೇ ಡೈರೆಕ್ಷನಲ್ಲಿ ಫ್ಲೋ ಆಗುತ್ತೆ. ಬಟ್ ಇದು ನೋಡಿ ಅಬ್ಸರ್ವ್ ಮಾಡಿದ್ರೆ ಸೊ ಪಾಸಿಟಿವ್ ಟು ನೆಗೆಟಿವ್, ನೆಕ್ಸ್ಟ್ ನೆಗೆಟಿವ್ ಟು ಪಾಸಿಟಿವ್, ಈ ಥರ ಡೈರೆಕ್ಷನ್ಸ್ ಏನಾಗುತ್ತೆ ಚೇಂಜಸ್ ಆಗುತ್ತೆ. ಸೊ ಇದು ಎ ಸಿ ಕರೆಂಟ್. ಓಕೆ, ಸೊ ಈ ಇಮೇಜ್ ನೋಡಿದ್ರು ನಿಮಗೆ ಡೈರೆಕ್ಷನ್ ಆಫ್ ಡಿ ಸಿ ಮತ್ತು ಎ ಸಿ ಕರೆಂಟ್ ಗೊತ್ತಾಗುತ್ತೆ. ಸೊ ಇದು ನೋಡಿ ಪಾಸಿಟಿವ್, ನೆಕ್ಸ್ಟ್ ಏನಾಗುತ್ತೆ ಅಂದರೆ ನೆಗೆಟಿವ್. ಸೊ ಇದು ಪಾಸಿಟಿವ್ ನೆಗೆಟಿವ್. ಓಕೆ, ಸೊ ಕರೆಂಟ್ ಡೈರೆಕ್ಷನ್ ನೋಡಿದ್ರೆ ಪಾಸಿಟಿವ್ ಟು ನೆಗೆಟಿವ್, ಒಂದೇ ಡೈರೆಕ್ಷನಲ್ಲಿ ಫ್ಲೋ ಆಗುತ್ತೆ, ಇದು ಡಿ ಸಿ ಕರೆಂಟ್. ನೆಕ್ಸ್ಟ್ ಎ ಸಿ ಕರೆಂಟ್ ನೋಡಿ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಪಾಸಿಟಿವ್, ಸೊ ಡೈರೆಕ್ಷನ್ ಇದು ಈ ಟರ್ಮಿನಲ್ ಪಾಸಿಟಿವ್ ಇದ್ದರೆ ಕರೆಂಟ್ ಡೈರೆಕ್ಷನ್ಸ್ ಹಿಂಗೆ ಹೋಗುತ್ತೆ. ನೆಕ್ಸ್ಟ್ ಈ ಟರ್ಮಿನಲ್ ಏನೋ ಚೇಂಜ್ ಮಾಡಿದ್ರೆ ಅವಾಗ ಏನಾಗುತ್ತೆ ಕರೆಂಟ್ ಡೈರೆಕ್ಷನ್ಸ್ ಈ ಥರ ಇರುತ್ತೆ. ಸೊ ಎ ಸಿ ಕರೆಂಟ್ ಮತ್ತು ಡಿ ಸಿ ಕರೆಂಟ್ ಮೇನ್ ಡಿಫ್ರೆನ್ಸ್ ಏನಂದರೆ ದ ಎ ಸಿ ಕರೆಂಟ್ ಚೇಂಜಸ್ ದ ಡೈರೆಕ್ಷನ್ಸ್ ಪೀರಿಯಡಿಕಲಿ ಏನಾಗುತ್ತೆ ಕರೆಂಟ್ ಡೈರೆಕ್ಷನ್ ಚೇಂಜಸ್ ಆಗುತ್ತೆ. ಬಟ್ ಡಿ ಸಿ ಕರೆಂಟ್ ಏನಾಗುತ್ತೆ ಅಂದರೆ ವಿಚ್ ಫ್ಲೋಸ್ ಓನ್ಲಿ ಒನ್ ಕಾನ್ಸ್ಟೆಂಟ್ ಡೈರೆಕ್ಷನ್, ಒಂದೇ ಡೈರೆಕ್ಷನಲ್ಲಿ ಫ್ಲೋ ಆಗುತ್ತೆ. ಇದು ಮೇನ್ ಡಿಫ್ರೆನ್ಸ್. ನೆಕ್ಸ್ಟ್ ಡಿಫ್ರೆನ್ಸ್ ಏನಂದರೆ ಎ ಸಿ ಕರೆಂಟ್ ಡಿ ಸಿ ಕರೆಂಟ್ ಡಸ್ ನಾಟ್ ಡಿಪೆಂಡ್ಸ್ ಆನ್ ದ ಟೈಮ್. ಸೊ ಡಿ ಸಿ ಕರೆಂಟ್ ಏನಾಗುತ್ತೆ ಅಂದರೆ ಟೈಮ್ನ ಡಿಪೆಂಡ್ ಆಗಿರಲ್ಲ. ಓಕೆ, ನಾನು 5 ಸೆಕೆಂಡ್ಸ್ನಲ್ಲಿ ಆ ವೋಲ್ಟೇಜ್ 2 ವೋಲ್ಟೇಜ್ ಇದ್ದರೆ 50 ಸೆಕೆಂಡ್ಸ್ನಲ್ಲಿನೂ 2 ವೋಲ್ಟೇಜ್ ಇರುತ್ತೆ. ಬಟ್ ಎ ಸಿ ಕರೆಂಟ್ ಏನಾಗುತ್ತೆ ಅಂದರೆ ಇಟ್ ಡಿಪೆಂಡ್ಸ್ ಆನ್ ದ ಟೈಮ್. ಫಾರ್ ಎಕ್ಸಾಂಪಲ್ 5 ಸೆಕೆಂಡ್ಸ್ನಲ್ಲಿ ಒಂದು ವ್ಯಾಲ್ಯೂ ಇರುತ್ತೆ, ನಾನು 15 ಸೆಕೆಂಡ್ಸ್ನಲ್ಲಿ ಮಾಡಿದ್ರೆ ಒಂದು ವ್ಯಾಲ್ಯೂ ಇರುತ್ತೆ, ಇಲ್ಲ 18 ಸೆಕೆಂಡ್ಸ್ನಲ್ಲಿ ಮೆಷರ್ ಮಾಡಿದ್ರೆ ಒಂದು ವ್ಯಾಲ್ಯೂ ಇರುತ್ತೆ. ಸೊ ಎ ಸಿ ಕರೆಂಟ್ ಡಿಪೆಂಡ್ಸ್ ಆನ್ ದ ಟೈಮ್ ಅಂತೀವಿ. ಓಕೆ, Class to be continued. Download TTT Live Learn app to watch more videos.